Okay, start the match. Welcome back. Match number 5. Oppo 11 versus Skyliner. Oppo 11 won the toss. I like to decide field fast. First delivery. What a shot. Outstanding batting. One more run completed. Just one more run. Array total score moves into 1 on the board. The first over in second delivery. ಪ್ರಥಮ ಓವರಿನ ದ್ವಿತೀಯ ಚೆಂಡು ಸ್ಟ್ರೈಕ್ ಭಾಗದಲ್ಲಿ ಹರ್ಷರವರು ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸಿಲ್ಲ. ರನ್ಔಟ್ಗೆ ಅವಕಾಶಗಳಿತ್ತು. ಈ ಬಾರಿ ತೀರ್ಪುಗಾರರ ಸೂಚನೆ ಇಲ್ಲಿ ಮೂರನೆಯ ತೀರ್ಪುಗೆ ಇಲ್ಲಿ ಮೊರೆ ಹೋಗ್ತಾ ಇದೆ. ಡಿಸಿಷನ್ ಈಸ್ ಪೆಂಡಿಂಗ್. DJ off. ನಾಟ್ ಔಟ್. ಮೂರನೆಯ ತೀರ್ಪಿಲ್ಲಿ ನಾಟ್ ಔಟ್ ಎಂಬ ಸೂಚನೆಗಳು ಹೊರಬೀಳ್ತಾ ಇದೆ. ಮೂರನೆಯ ಚೆಂಡಿಗೆ ಈ ಬಾರಿ ತೀರ್ಪುಗಾರಿಂದ ಯಾವುದೇ ಒಂದು ಸೂಚನೆಗಳು ಕೂಡ ಬರ್ತಾ ಇಲ್ಲ. ತಂಡದೊಟ್ಟು ಮೊತ್ತ 2 ಓಟಗಳು ಮಾತ್ರ ಬಂದಾಗಿದೆ. 3 ಎಸೆತಗಳು ಮುಕ್ತಾಯಗೊಂಡಿದೆ. ಓವರಿನ 4ನೆಯ ಚೆಂಡು. ಪ್ರಥಮ ಓವರಿನ ಎಸೆಯಲು ಬಂದಂತ ಎಸೆತಗಾರ ಜಾಂಟಿ 3 ಚೆಂಡುಗಳ ಮುಂದೆ 2 ಓಟಗಳನ್ನು ಬಿಟ್ಕೊಟ್ಟಿದ್ರು. ಈ ಬಾರಿ ಉಲ್ಟಾ ದಂಡಿಗೆ ಪ್ರಯತ್ನಿಸಿದ್ರು. ಮತ್ತೆ ಕೂಡ ಡಾಟ್ ಬಾಲ್. ಚೌಕಿ ಎಸೆತ. ಸತತವಾಗಿ 2 ಚೆಂಡುಗಳು ಇಲ್ಲಿ ಡಾಟ್ ಆಗಿ ಸೇರ್ಪಡೆಗೊಳ್ತಾ ಇದೆ. 5ನೆಯ ಎಸೆತ. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಅದ್ಭುತವಾಗಿರುವಂತಹ ಹೊಡೆತ. ಇದು ತೀರ್ಪುಗಾರರಿಂದ ತೀರ್ಪುಗಾರರ ಸೂಚನೆ ಕಾಯಬೇಕಾಗಿದೆ. ಯಾವುದೇ ಒಂದು ಚರ್ಚೆಗಳು ಬಂದ್ರೆ ತಂಡದ ನಾಯಕ ಮಾತ್ರ ಮಾತನಾಡಲು ಅವಕಾಶವಿದೆ. ಆಟಗಾರರಿಗೆ ಯಾವುದೇ ಒಂದು ಮಾತನಾಡಲು ಅವಕಾಶ ಇರುವುದಿಲ್ಲ. ತೀರ್ಪುಗಾರರೇ ತಮ್ಮ ನಿರ್ಣಯವನ್ನು ತಿಳಿಸಿ. ಟು ಡಿಕ್ಲೇರ್ ಯಸ್. 2 ಓಟಗಳ ಸೇರ್ಪಡೆಗೊಂಡಾಗ ಇಲ್ಲಿ ತಂಡದ ಒಟ್ಟು ಮೊತ್ತ ಜಮೆಯಾಗಿದೆ. 4 ಓವರಿನ 1 ಎಸೆತಗಳು ಮಾತ್ರ ಇಲ್ಲಿ ಬಾಕಿ ಇದೆ. ಲಾಸ್ಟ್ ಬಾಲ್ ಆಫ್ ದ ಇನ್ನಿಂಗ್ಸ್. ಈ ಬಾರಿ ಎಸೆದ ಚೆಂಡು ಲೋ ಸ್ಟ್ರೈಟ್ ಡ್ರೈವ್. ಅದ್ಭುತವಾಗಿರುವಂತಹ ಕನೆಕ್ಟಿಂಗ್. ಇದು 1 ಓಟಗಳ ಸೇರ್ಪಡೆಯೊಂದಿಗೆ ಓವರಿನ ಮುಕ್ತಾಯಗೊಂಡಂತ ಸಂಖ್ಯೆಗಳು 1 ಮುಕ್ತಾಯಗೊಂಡಾಗ ಇಲ್ಲಿ ತಂಡದೊಟ್ಟು ಮೊತ್ತ 5. ಯಾವುದೇ ಉದರಿಗಳನ್ನ ಇಲ್ಲಿ ಬಿಟ್ಕೊಡ್ತಾ ಇಲ್ಲ. ಎಂಡ್ ಆಫ್ ದಿ ಓವರ್ ನಂಬರ್ 1. ಟೋಟಲ್ ಸ್ಕೋರ್ ಮೂವ್ಸ್ ಇಂಟು 5 ಫಾರ್ ನೋ ಲಾಸ್. ಹಲೋ, ದಯವಿಟ್ಟು ಕ್ರೀಡಾಭಿಮಾನಿಗಳೇ, ಆಟಗಾರರೇ, ಒಂದು ಬ್ಯಾಗ್ ಕಳೆದೋಗಿದೆ. ಯಾರಿಗಾದ್ರೂ ಸಿಕ್ಕಿದ್ರೆ ಬ್ಲ್ಯಾಕ್ ಕಲರ್ ಬ್ಯಾಗ್ ಆಗಿದೆ ಅದು. ಯಾರಿಗಾದರೂ ಸಿಕ್ಕಿದ್ರೆ ದಯವಿಟ್ಟು ವೀಕ್ಷಣೆ ಕೊಠಡಿಗೆ ಬಂದು ನಮಗೆ ಕೊಟ್ಟು ಸಹಕರಿಸಿ. ಅದರಲ್ಲಿ ಇಂಪಾರ್ಟೆಂಟ್ ಆದಂಥ ಐಟಮ್ಸ್ ಕೂಡ ಇದೆ. ಕಳೆದೋಗಿದೆ. ಯಾರಿಗಾದರೂ ಸಿಕ್ಕಿದ್ರೆ ಪ್ರೀತಿಯ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ, ಯಾರಿಗಾದರೂ ಸಿಕ್ಕಿದ್ರೆ ಆ ವೀಕ್ಷಣೆ ಕೊಠಡಿಗೆ ಬಂದು ಆ ಬ್ಯಾಗನ್ನು ಕೊಟ್ಟು ಸಹಕರಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ನೋ ಬಾಲ್ +1. 2 ಓಟಗಳ ಇಲ್ಲಿ
ಸೇರ್ಪಡೆಗೊಳ್ತಾ ಇದೆ. 2 ಓಟಗಳ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 7 ಓಟಗಳು ಬಂದಾಗಿದೆ. ಫ್ರೀಟ್ ಈಸ್ ಆನ್. ತಾಂಡುಗಾರರಿಗೆ ಸ್ವರ್ಗತಾನ. ಈ ಫ್ರೀಟ್ ಚೆಂಡು ರನ್ ಔಟ್ಗೆ ಮಾತ್ರ ಒಂದು ಅವಕಾಶಗಳಿದೆ, ಮತ್ತೆ ಯಾವುದೇ ಒಂದು ಔಟಿಗೆ ಅವಕಾಶಗಳಿರುವುದಿಲ್ಲ. ಈ ಬಾರಿ ಎಸೆತ ಚೆಂಡು ಸ್ಲೋ ಒನ್ ಡಿಲವರಿಯಾಗಿ ನಿಭಾಯಿಸಿದಂತ ಎಸೆತಗಾರ ವಿನೋದ್. ದ್ವಿತೀಯ ಓವರ್ ಅನ್ನ ಇಲ್ಲಿ ಪ್ರಥಮ ಚೆಂಡಿಗೆ ನೋ ಬಾಲ್ ಆಗಿ ಎಸೆದ್ರು, ದ್ವಿತೀಯ ಚೆಂಡಿಗೆ ಡಾಟ್ ಬಾಲ್. ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಸೀಮಾ ರೇಖೆಯ ಒಳ ಭಾಗದಲ್ಲಿ ಇದ್ರೆ ಇಲ್ಲಿ 2 ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇದೆ. ತಂಡದೊಟ್ಟು ಮೊತ್ತ ಹೆಚ್ಚಳ ಇಲ್ಲಿ 9 ತಂಡದೊಟ್ಟು ಮೊತ್ತ. ಓವರಿನ ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಡಾಟ್ ಬಾಲ್. ಅದ್ಭುತವಾದ ಎಸೆತಗಳ ಇನ್ನಿ ಸಂಘಟಿಸಿಕೊಳ್ತಾ ಇದ್ರೆ 3 ಚೆಂಡು ಮುಕ್ತಾಯ. ತಂಡದೊಟ್ಟು ಮೊತ್ತ 9 ಸ್ಥಗಿತಗೊಂಡಿದೆ. ಮತ್ತೆ ಐ ಲಾಫ್ಟೆಡ್ ಶಾಟ್ ನೇರವಾಗಿ ಅದ್ಭುತವಾಗಿರುವಂತಹ ಹೊಡೆತ. ಈ ಬಾರಿ ಕ್ಯಾಚ್ ಚೋಡೋ ಕ್ಯಾಚ್ ಅನ್ನ ಬಿಟ್ಟಿದ್ರು ಮ್ಯಾಚ್ ಕೂಡ ಹೋಗುವಂತ ಲಕ್ಷಣಗಳು ಇದೆ. ಕ್ಷೇತ್ರರಕ್ಷಕರೇ ಬಂದ ಚೆಂಡನ್ನ ಹಿಡಿಯಲು ಪ್ರಯತ್ನಿಸಿದ್ರು, ಆದರೆ ಆ ಚೆಂಡನ್ನ ಪಡೆದುಕೊಂಡಿಲ್ಲ. 1+1 ಓಟಗಳನ್ನ ಬಿಟ್ಟುಕೊಡುವ ಮೂಲಕವಾಗಿ ತಂಡದ ಒಟ್ಟು ಮೊತ್ತ ಇಲ್ಲಿ ಹೆಚ್ಚಳ ಕಾಣ್ತಾ ಇದೆ. 11 ಓಟಗಳು. ಓವರಿನ ಕೊನೆಯ 2 ಎಸೆತಗಳು ಇನ್ನೂ ಕೂಡ ಬಾಕಿ ಇದೆ. ತಾಂಡುಗಾರರಿಗೆ ಒಂದು ಜೀವನ ಕೊಟ್ಟಿದಂತ ನಂತರದ ಚೆಂಡು ಇದು ಕಮ್ ಬ್ಯಾಕ್ ಖಂಡಿತ. ಕ್ಷೇತ್ರರಕ್ಷಕ ಖಂಡಿತ ಆ ಒಂದು ಕ್ಷೇತ್ರರಕ್ಷಕ ತಪ್ಪುಗಳನ್ನ ಬಹಳಷ್ಟು ಮಾಡಿದ್ರು. ಎಸೆತಗಾರ ಆ ಸಂಪೂರ್ಣವಾದಂತ ಲಾಭವನ್ನ ಪಡೆದುಕೊಳ್ತಿದ್ದೊಂದಿಗೆ ಕ್ಲೀನ್ ಬೋಲ್ಡ್ ಆಗುವುದರ ಮೂಲಕವಾಗಿ ಪ್ರಥಮ ಉದಿರ ನಷ್ಟವಾಗುವಾಗ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 11 ಓಟಗಳು ಬಂದಿದೆ. ಅಂತಿಮ ಒಂದು ಚೆಂಡು ಅದ್ಭುತವಾಗಿರುವಂತಹ ಹೊಡೆತ. ಈ ಬಾರಿ 1 ಓಟ. ತೀರ್ಪುಗಾರರಿಂದ ಸೂಚನೆಗಳು ಇಲ್ಲಿ ಅಂಪೈರ್ ಫೈನಲ್. ತೀರ್ಪುಗಾರರೇ ತಮ್ಮ ಸೂಚನೆ ನೀಡಿ 1 ಓಟಗಳ ಸೇರ್ಪಡೆ. 1 ಓಟಗಳ ಸೇರ್ಪಡೆಯೊಂದಿಗೆ ಓವರಿನ ಮುಕ್ತಾಯಗೊಂಡಂತ ಸಂಖ್ಯೆಗಳು 2 ಮುಕ್ತಾಯಗೊಂಡಿದ್ದ ತಂಡದೊಟ್ಟು ಮೊತ್ತ 12ಕ್ಕೆ 1 ಹುದರಿ ಬಿಟ್ಕೊಟ್ಟಾಗಿದೆ. ಇನ್ನು ಕೂಡ 24 ಎಸೆತಗಳ ಆಟ ಇನ್ನು ಬಾಕಿ ಇದೆ. ಗಂಧದ ಗುಡಿ ಟ್ರೋಫಿ 16 ತಂಡಗಳು ಭಾಗವಹಿಸ್ತಾ ಇದೆ. ಈ ಒಂದು ಗಂಧದ ಗುಡಿ ಟ್ರೋಫಿಗಾಗಿ ನಾಳೆಯ ದಿನ 10 ಗಂಟೆಗೆ ಸರಿಯಾಗಿ ಹೊನ್ನಲು ಬೆಳಕಿನ ಪಂದ್ಯಗೂಡದಲ್ಲಿ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸುವಂತ ತಂಡಗಳು ಯಾವುದು ಆ ಒಂದು ಸಮಯದಲ್ಲಿ ನಾವು ನೋಡ್ಲಿಕ್ಕಿದ್ದಾವೆ. 3ನೇ ಓವರಿನ ಚಾಲ್ತಿಯಲ್ಲಿದೆ. ಪ್ರಥಮ ಚೆಂಡಿಗೆ ಅದ್ಭುತವಾಗಿರುವಂತ ಹೊಡೆತ. ಇದು ಎಕ್ರಾಸ್ ಮಾದರಿ ಹೊಡೆತ. 1 ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇದೆ. 1 ಓಟಗಳ ಸೇರ್ಪಡೆಯನ್ನು ತಂಡದೊಟ್ಟು ಮೊತ್ತ 13. ಎಸೆತಗಾರ ವಿಭಾಗದಲ್ಲಿ ಪ್ರಥಮ ಓವರ್ ಅನ್ನ ಎಸೆದಂತ ಎಸೆತಗಾರ ಜಾಂಟಿ ಈ ಬಾರಿ ಕೂಡ 3ನೇ ಓವರ್ ಅನ್ನ ಎಸೆಯಲು ಸಜ್ಜಾಗ್ತಾ ಇದ್ದಾರೆ. ಪ್ರಥಮ ಚೆಂಡಿಗೆ 1 ಓಟಗಳು ಬಂದಿತ್ತು. ಈ ಬಾರಿ ಎಸೆತ ಚೆಂಡು ತನ್ಮೂಲಕವಾಗಿ ರನ್ ಔಟ್ಗೆ ಅವಕಾಶಗಳಿತ್ತು. ಡೈರೆಕ್ಟ್ ಹಿಟ್ ಆಗಿದ್ರೆ ದಾಂಡುಗಾರರ ಹಿಂತಿರುಗಿ ಡಕ್ ಔಟ್ಗೆ ಕಳಿಸ್ಲಿಕ್ಕಿತ್ತು. ಇಲ್ಲಿ ಲೆಗ್ ಬೈಸ್ ರೂಪದಲ್ಲಿ 1 ಓಟಗಳ ಸೇರ್ಪಡೆ. ಇದರೊಂದಿಗೆ ತಂಡದೊಟ್ಟು ಮೊತ್ತ ಹೆಚ್ಚಳ 14ರಲ್ಲಿ ಸ್ಥಗಿತಗೊಂಡಿದೆ.
14 for the loss of 1 wicket. For the loss of 1 wicket. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಒನ್ ಬೌನ್ಸ್ ಬೌಂಡರಿ ದಾಖಲಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಜಮೆಯಾಗ್ತಾ ಇದೆ 18. ತೀರ್ಪುಗಾರರ ಸೂಚನೆವೇ ಅಂತಿಮವಾಗಿದೆ. ತೀರ್ಪುಗಾರರು ಯಾವ ಸೂಚನೆಗಳನ್ನು ನೀಡುತ್ತಾರೋ ಆ ಸೂಚನೆಗೆ ಬದ್ಧ ಬಿಟ್ಟು ಪಂದ್ಯಕೂಟವನ್ನು ಆಡಲೇಬೇಕಾಗಿದೆ. ತೀರ್ಪುಗಾರರ ಸೂಚನೆಗಳು ಬೌಂಡ್ರಿ 4 ಓಟಗಳ ಸೇರ್ಪಡೆಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಜಮೆಯಾಗಿದೆ 18. ಓವರಿನ 4ನೆಯ ಚೆಂಡು, ಪ್ರಥಮ ಚೆಂಡಿಗೆ ಸಿಂಗಲ್ ಬಂದಿದೆ, ದ್ವಿತೀಯ ಚೆಂಡಿಗೆ ಸಿಂಗಲ್, 3ನೆಯ ಚೆಂಡಿಗೆ ಇಲ್ಲಿ ಬೌಂಡರಿ, 4ನೆಯ ಚೆಂಡಿಗೆ ಕಾದು ನೋಡಬೇಕಾಗಿದೆ. ಕಾತರದಿಂದ ಕಾಯಿರುವಂತ ಪ್ರೇಕ್ಷಕರು. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಡಾಟ್ ಬಾಲ್. 4 ಚೆಂಡುಗಳು ಮುಕ್ತಾಯದೊಂದಿಗೆ ಇಲ್ಲಿ 18 ಓಟಗಳನ್ನು ಗಳಿಸಿ ಆಗಿದೆ. ಓವರಿನ ಕೊನೆಯ 2 ಎಸೆತಗಳು ಕೂಡ ಇನ್ನೂ ಕೂಡ ಬಾಕಿ ಇದೆ. ಮತ್ತೆ ಕೂಡ ಬೀಸುವ ಪ್ರಯತ್ನ, ಸ್ಟ್ರೈಟ್ ಡ್ರೈವ್, ಕ್ಷೇತ್ರರಕ್ಷಕರ ಕೈಯಲ್ಲಿದೆ 1 ಓಟ. ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. 17 ಚೆಂಡುಗಳ ಮುಂದೆ 19 ಓಟಗಳನ್ನ ಗಳಿಸಿ ಆಗಿದೆ. ಅಂತಿಮ 1 ಎಸೆತಗಳು ಮಾತ್ರ ಬಾಕಿ ಇದೆ ಜಾಂಟಿ ಇವರ ಕೂಟದ. ಲಾಸ್ಟ್ ಬಾಲ್ ಆಫ್ ದಿ ಓವರ್ ನಂಬರ್ 3. ಸುಚಿತ್ ಬ್ಯಾಟಿಗೆ ಪ್ರಯತ್ನ ಪಟ್ಟಿದ್ರು. ಈ ಬಾರಿ ತೀರ್ಪುಗಾರರಿಂದ ವೈಡ್ +1, 2 ಓಟಗಳ ಇಲ್ಲಿ ಎಕ್ಸ್ಟ್ರಾ ರೂಪದಲ್ಲಿ ಸೇರ್ಪಡೆಗೊಂಡಾಗ ತಂಡದೊಟ್ಟು ಮೊತ್ತ 21ಕ್ಕೆ ಜಮೆಯಾಗ್ತಾ ಇದೆ. ಎಸೆತಗಾರ ಮಾಡಿದಂತ ತಪ್ಪಿಗೆ ಇಲ್ಲಿ ಆ ಒಂದು ತೀರ್ಪುಗಾರ ಇಲ್ಲಿ ವೈಡ್ +1 ಎಂಬ ಸೂಚನೆಗಳು ಇಲ್ಲಿ ನೀಡ್ತಾ ಇದ್ದಾರೆ. ಕೊನೆಯ ಚೆಂಡು, ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಸೀಮಾ ರೇಖೆಯನ್ನ ಗಡಿಯನ್ನ ದಾಟಿಕೊಳ್ತಾ ಇದೆ. ಗಂಧದ ಗುಡೆ ಸಿಕ್ಸರ್. ಅದ್ಭುತವಾಗಿರುವಂತ ಕನೆಕ್ಟಿಂಗ್ ಇದು, ರಿವರ್ಸಿಪ್ ಶಾಟ್. ಈ ಶಾಟ್ ಅನ್ನು ಹೊಡೆಯಲು ಬಹಳಷ್ಟು ಕಷ್ಟ ಇದೆ. ಈ ಮೂಲಕ ಸಿಕ್ಸರ್ ಮೂಲಕವಾಗಿ ತಂಡದೊಟ್ಟು ಮೊತ್ತ ಹೆಚ್ಚಳ ಇಲ್ಲಿ 27ಕ್ಕೆ 1 ಉದರಿಯನ್ನ ಬಿಟ್ಕೊಟ್ಟಾಗಿದೆ. 3 ಓವರುಗಳ ಆಟ ಮುಕ್ತಾಂತರದೊಂದಿಗೆ ತಂಡದೊಟ್ಟು ಮೊತ್ತ 27. 27 for the loss of 1 big wicket. ಮುಂದಿನ ಪಂದ್ಯಕೂಟಕ್ಕಾಗಿ ನಾಣ್ಯಶಿಬಿಗಾಗಿ 2 ತರದ ನಾಯಕರು ಬನ್ನಿ. ಎಸೆತಗಾರ ವಿಭಾಗದಲ್ಲಿ ಬೂನ್ ಇವರನ್ನ ಕಳಿಸಿಕೊಡಲಾಗಿದೆ. 4ನೆಯ ಓವರ್ನ ಎಸೆಯಲು ಮುಂದಿನ ಪಂದ್ಯಕೂಟದ ನಾಣ್ಯಶಿಬಿಗಾಗಿ ಬನ್ನಿ. ಜಾಕಿ 11 ತಂಡ ಹಾಗೂ SRB 2 ತಂಡದ ನಾಯಕರು ಬನ್ನಿ ಮುಂದಿನ ಪಂದ್ಯಕೂಟದ ನಾಣ್ಯಶಿಬಿಗಾಗಿ. ಪದೇ ಪದೇ ಕರೆಯನ್ನು ನೀಡಲಿಕ್ಕೆ ಯಾವುದೇ ಒಂದು ಅವಕಾಶಗಳನ್ನ ಬಿಟ್ಕೊಡಬೇಡಿ. 2 ತಂಡದ ನಾಯಕರು ಬಂದು
ನಾಣ್ಯ ಚಿಮಿಕೆಯನ್ನ ಇಲ್ಲಿ ಭವ್ಯ ವೇದಿಕೆಯಲ್ಲಿ ಮುಕ್ತಾಯಗೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. Again one more wicket loss. Wicket number 2 depart. Total score moves to 27. DJ all in full power. ಮತ್ತು ಕೂಡ ಅದ್ಭುತವಾಗಿರುವಂತಹ ಹೊಡೆತ ಇದು. ಕಟ್ ಶಾಟ್ ಹೊಡೆಯಲು ಪ್ರಯತ್ನಿಸಿದರು. ಈ ಬಾರಿ ಒಂದು ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ ಹೆಚ್ಚಳ 28 ಓಟಕ್ಕೆ ಇಲ್ಲಿ 2 ಹುದರಿ ನಷ್ಟದಲ್ಲಿದೆ. ಇನ್ನು ಕೂಡ 2 ತಂಡಕ್ಕೂ ಕೂಡ ಅವಕಾಶಗಳು ಬಹಳಷ್ಟು ಇದೆ. 50-50. 4ನೇ ಓವರಿನ 3ನೇ ಚೆಂಡು. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಸೀಮಾ ರೆಕ್ಕೆಯನ್ನ ಗಡಿಯನ್ನ ದಾಟಿಕೊಳ್ತಾ ಇದೆ. ತಟ್ಟ ಬೈ ಬೈ ಎಟ್ಸ್ ಅ ಬಿಗ್ absolutely fantastic shot from the blade of absolutely brilliant 6 more run added. Total score moves into Gaurav, your beauty. What a shot! Absolutely brilliant batting, Gautam. The 6 more run added. Total score moves into 34 for the loss of 2 wickets. ಮತ್ತೆ ಕೂಡ ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸಿದ್ರು. ದಾಂಡುಗಾರರಿಗೆ ಅನುಭವ ಇದ್ರೆ ಎಸೆತಗಾರರ ತಮ್ಮ ಭರವಸೆಯನ್ನ ಕ್ರೀಡಾಭಿಮಾನಿಗಳಿಗೆ ತೋರ್ಪಡಿಸ್ತಾ ಇದ್ದಾರೆ. ತಂಡದೊಟ್ಟು ಮೊತ್ತ 34. ಅವರಿನ 2 ಎಸೆತಗಳು ಇನ್ನು ಕೂಡ ಬಾಕಿ ಇದೆ. ಆಫ್ ಸೈಡ್ ಇಂದ ತೀರ ಹೊರಗಿತ್ತು ಚೆಂಡು. ತೀರ್ಪುಗಾರರ ಸೂಚನೆ ಇಲ್ಲಿ ನೋ ಬಾಲ್. ತೀರ್ಪುಗಾರರಿಂದ ನೋ ಬಾಲ್ ಎಂಬ ಸೂಚನೆಗಳು ಹೊರಬೀಳ್ತಾ ಇದೆ. ಅಂಪೈರ್ ಡಿಸಿಷನ್ ಇಸ್ ಫೈನಲ್. ಖಂಡಿತ ಇನ್ನು ಪಂದ್ಯಕೂಟಕ್ಕಾಗಿ ತೀರ್ಪುಗಾರರಾಗಿ ನಮಗೆ ಬಹಳಷ್ಟು ಉತ್ತಮ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ಖಂಡಿತ ಮೈಸೂರು ಪರಿಸರದ 3 ತೀರ್ಪುಗಾರಿಗೆ ಕೂಡ ಈ ಸಂದರ್ಭದಲ್ಲಿ ಗಂಧದ ಗುರು ಟ್ರೋಫಿ 2024ನೇ ವರ್ಷದ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಓವರಿನ ಇನ್ನು ಕೂಡ 2 ಎಸೆತಗಳು ಬಾಕಿ ಇದೆ. ಫ್ಲೀಟ್ ಚೆಂಡಿಗೆ ಈ ಬಾರಿ ಡಾಟ್. ಕೊನೆಯ 1 ಎಸೆತ ಬಾಕಿ ಉಳಿತಾ ಇದೆ. ತಂಡದ ಒಟ್ಟು ಮೊತ್ತ 34ರಲ್ಲಿದೆ. 35. ಮತ್ತೆ ಕೂಡ ಯಾವುದೇ ಓಟಗಳಿಗೆ ಪ್ರಯತ್ನವನ್ನು ನೀಡ್ತಾ ಇಲ್ಲ. ಓವರಿನ ಮುಕ್ತಾಯಗೊಂಡಂತ ಸಂಖ್ಯೆಗಳು 4 ಮುಕ್ತಾಯಗೊಂಡಿದೆ. ತಂಡದೊಟ್ಟು ಮೊತ್ತ 35ಕ್ಕೆ 2 ಹುದರಿಗಳನ್ನ ಬಿಟ್ಕೊಟ್ಟಾಗಿದೆ. $35 for the loss of 2 wicket. 24 ಎಸೆತಗಳ ಮುಂದೆ ಗಳಿಸಿದ್ದು 35. ಇನ್ನುಳಿದಂತ 12 ಚೆಂಡುಗಳ ಆಟ ಬಾಕಿ ಇದೆ. ಅದೆಷ್ಟು ಓಟವನ್ನು ದಾಂಡುಗಾರರು ಗಳಿಸ್ತಾರೆ ಎಂಬುದನ್ನು ನೋಡ್ಲಿಕ್ಕಿದ್ದಾವೆ. ಎಸೆತಗಾರ ವಿಭಾಗದಲ್ಲಿ ವಿನೋದ್ 5ನೇ ಓವರ್ ಅನ್ನ ಎಸೆಯಲು ಸಜ್ಜಾಗ್ತಾ ಇದ್ದಾರೆ. ಮತ್ತೆ ಕೂಡ ಏರ್ಕೊಂಡ್ ಡೆಲಿವರಿ ಆಗಿ ನಿಭಾಯಿಸಿದ್ರು. ಈ ಬಾರಿ ಸಿಂಗಲ್ 1 ಓಟಗಳ ಇಲ್ಲಿ ಸೇರ್ಪಡೆಗೊಂಡಾಗ 5ನೇ ಓವರ್ ಅನ್ನು ಎಸೆಯಲು ಬಂದಂತ ಎಸೆತಗಾರ ವಿನೋದ್ ಈ ಬಾರಿ ದ್ವಿತೀಯ ಚೆಂಡನ್ನ ಎಸೆಯಬೇಕಾಗಿದೆ. ಈ ಬಾರಿ ಎಸೆದ ಚೆಂಡು ಐ ಲಾಫ್ಟೆಡ್ ಶಾಟ್.
ಇದು ಖಂಡಿತ ಸೀಮಾ ರೇಖೆಯನ್ನ ಗಡಿಯನ್ನ ದಾಟಿಕೊಳ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆಗೊಂಡಾಗ ಇಲ್ಲಿ ತಂಡದ ಒಟ್ಟು ಮೊತ್ತ 40ಕ್ಕೆ ಹೆಚ್ಚಳ ಕಾಣ್ತಾ ಇದೆ. ಇನ್ನು ಕೂಡ 4 ಎಸೆತಗಳು ಬಾಕಿ ಇದೆ. ಈ ವಾರ ಎಸೆತ ಚೆಂಡು ನೋ ಬಾಲ್. ಖಂಡಿತ ಈ ಒಂದು ಓವರಿಗೆ ಇಬ್ರು ಮಂದಿಗೆ ಕೂಡ ಅವಕಾಶಗಳಿದೆ. ಒಂದು ಸಿಕ್ಸರಿಗೆ 1,000 ರೂಪಾಯಿ ಘೋಷಣೆಯಲ್ಲಿ ಹೊರಬಿದ್ದಿದೆ. 2 ಮಂದಿಗೂ ಕೂಡ ಆಫರ್ ಇದೆ. ಹೊಡೆಯುವಂತ ದಾಂಡುಗಾರರಿಗೆ 1 ದಿನದ ಸ್ಯಾಲ್ರಿ. ಒಂದೊಂದು ಮಂದಿಗೆ 700 ಇರಬಹುದು, ಆದರೆ ಒಂದೊಂದು ಮಂದಿಗೆ 1,000 ಇರಬಹುದು. ಕಾದ್ ನೋಡೋಣ. ದಾಂಡುಗಾರರಿಗೆ ಸಂಪೂರ್ಣವಾದಂತ 1,000 ರೂಪಾಯಿಯನ್ನ ತಮ್ಮ ಜೇಬಿಗಿಡಬಹುದು. ಇದರೊಂದಿಗೆ ರನ್ಔಟ್. ಓ ಮೈ ಗಾಡ್, ನೇರ ಗುರಿಯಾಗಿದ್ರೆ ಖಂಡಿತ ದಾಂಡುಗಾರನ್ನ ಹಿಂತಿರುಗಿ ಫೆವಿಲಿಯನ್ ಕಡೆಗೆ ಒಪ್ಪಿಸ್ಲಿಕ್ಕಿತ್ತು. ಇದರೊಂದಿಗೆ ಸ್ಟ್ರೈಕ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಈ ಒಂದು ಓವರಿಗೆ ಇನ್ನು ಕೇವಲ 4 ಎಸೆತಗಳು ಬಾಕಿ ಇದೆ. 4 ಎಸೆತಗಳ ಮುಂದೆ 4 ಸಿಕ್ಸರ್ ಅನ್ನು ದಾಖಲಿಸಿಕೊಂಡೆ ಆದಲ್ಲಿ 4,000 ಬೀಸಿ ಹೊಡೆಯಲು ಪ್ರಯತ್ನಿಸಿದ್ರು. ಈ ಬಾರಿ ಸಿಂಗಲ್ ಡಿಕ್ಲೇರ್. 1 ಓಟಗಳ ಇಲ್ಲಿ ದಾಂಡುಗಾರರು ಹೊಡೆಯುರೈಸಿದ್ರು. 1 ಓಟಗಳ ಸೇರ್ಪಡೆಗೊಂಡಾಗ ತಂಡದ ಒಟ್ಟು ಮೊತ್ತ 45. 45. 3 ಎಸೆತಗಳು ಬಾಕಿ ಇದೆ. ಒಂದೊಂದು ಸಿಕ್ಸಿಗೆ ಈ ಒಂದು ಎಸೆತಗಾರರ ಎಸೆತಕ್ಕೆ ಸಿಕ್ಸರ್ ಹೊಡೆದೆ ಆದಲ್ಲಿ 1,000. ಈ ಬಾರಿ ಎಸೆತ ಚೆಂಡು ಐ ಲಾಫ್ಟೆಡ್ ಶಾಟ್. ಕ್ಯಾಚ್ ಔಟಿಗೆ ಬಹಳಷ್ಟು ಅವಕಾಶಗಳಿತ್ತಿಲ್ಲಿ. 1+1. 3ನೇ ಓಟಕ್ಕೆ ಪ್ರಯತ್ನಿಸಿದ್ರು. 3ನೇ ಓಟಕ್ಕೆ ಇಲ್ಲಿ ತೀರ್ಪುಗಾರರಿಂದ ಔಟ್ ಎಂಬ ಘೋಷಣೆಯೊಂದಿಗೆ ಇಲ್ಲಿ 2 ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 40. Score moves on to 47. ದಾಂಡುಗಾರ್ರೆ 1 ಸಿಕ್ಸರಿಗೆ 1,000, 2 ಸಿಕ್ಸರಿಗೆ 2,000, 3 ಸಿಕ್ಸರಿಗೆ 3,000. ಬಹಳಷ್ಟು ಘೋಷಣೆ ನೀಡ್ತಾ ಇದ್ದಾರೆ ಇಲ್ಲಿ ಆಡುವಂತ ಪ್ರೇಕ್ಷಕರು. ಆ ಒಂದು ಘೋಷಣೆಯನ್ನು ನೀಡ್ತಾ ಇದ್ದಾರೆ. ಈ ಓವರಿನಲ್ಲಿ ಮಾತ್ರ ದಾಂಡುಗಾರರಿಗೆ ಬಹಳಷ್ಟು ಅವಕಾಶಗಳು. ಧನುಷ್ ಅವರೇ ಅಂತಿಮ 1 ಚೆಂಡು ಬಾಕಿ ಇದೆ. ತಮ್ಮ ಜೇಬಿಗೆ 1,000 ರೂಪಾಯಿ ಖಂಡಿತ ಇಡಬಹುದು 1 ಸಿಕ್ಸರ್ ದಾಖಲಿಸಿಕೊಂಡಾದಲ್ಲಿ. ನಿನ್ನೆಯ ದಿನ ಅಂತೂ 1 ಸಿಕ್ಸರ್ ಅನ್ನು ದಾಖಲಿಸಿಕೊಂಡಂತ ಆಟಗಾರ. ಈ ಬಾರಿ ಕೂಡ ಅದ್ಭುತವಾಗಿರುವಂತಹ ಕನೆಕ್ಟಿಂಗ್. ಇದು ಬುಲೆಟ್ ಶಾಟ್ ತನ್ಮೂಲಕವಾಗಿ ಬೌಂಡರಿ ಇಲ್ಲಿ ದಾಖಲಿಸಿಕೊಳ್ತಾ ಇದೆ. ಹೇಳ್ತಾ ಇದ್ದೆ ನಿನ್ನೆ ದಿನ ಅಂತೂ ಒಂದು ಅದ್ಭುತವಾಗಿರುವಂತಹ ಸಿಕ್ಸರ್ ಅನ್ನು ದಾಖಲಿಸಿಕೊಂಡ ಆಟಗಾರ. ಬೌಂಡರಿಗೆ ಯಾವುದೇ ಒಂದು ಆಫರ್ ಕೂಡ ನೀಡಿಲ್ಲ. 2 ಓಟಗಳ ಸ್ವಲ್ಪ ಮಟ್ಟಿಗೆ ವಿಫಲತಾದರೂ ಇಲ್ಲಿ ಓವರಿನ ಮುಕ್ತಾಯಗೊಂಡಂತ ಸಂಖ್ಯೆಗಳು 5 ಮುಕ್ತಾಯಗೊಂಡಿದೆ. ಅಂಕಿಅಂಶ ಪಟ್ಟಿಯಲ್ಲಿ 52 ಟೀಮ್ 50 50 ಓಟಗಳನ್ನು ದಾಖಲಿಸಿಕೊಂಡಾಗಿದೆ. ಕೊನೆಯ 6 ಎಸೆತಗಳ ಆಟ ಮತ್ತೆ ಕೂಡ ಬಾಕಿ ಇದೆ. ದಯವಿಟ್ಟು ಗುರುಪ್ರಸಾದ್ ರವರೇ, ಪಂದ್ಯಕೂಟದ 3 ಓವರ್ ಆದ ನಂತರ ಬರಬೇಕಾಗಿದೆ. ಇದು ಸಂಘಟಕರು ಮೊದಲೇ ತಿಳಿಸಿದ್ರು. ನಿಮ್ಮ ಸಹಕಾರಗಳು ನನಗೆ ಬಹಳಷ್ಟು ಮುಖ್ಯವಾಗಿದೆ, ಆದುದರಿಂದ ತಿಳಿಸ್ತಾ ಇದ್ದಾವೆ. ನಾ ತಿಳಿಸಿದಕ್ಕೆ ಕ್ಷಮೆ ಇರಲಿ. ಎಸೆತಗಾರ ವಿಭಾಗದಲ್ಲಿ ಅಪ್ಪು ಅಂತಿಮ ಓವರನ್ನ ಎಸೆಯಲು ಅಪ್ಪುರವರು ಸಜ್ಜಾಗ್ತಾ ಇದ್ದಾರೆ. ದಾಂಡುಗಾರ ಗಮನಿಸಿಕೊಳ್ಳಿ, ಈ ಓವರಿನಲ್ಲಿ ಸಿಕ್ಸರ್ ದಾಖಲಿಸಿಕೊಂಡ್ರೆ 1,000 ಇರೋದಿಲ್ಲ.
ಅದ್ಭುತವಾದ ಹೊಡೆತ ಈ ಬಾರಿ. ಐ ಲಾಫ್ಟೆಡ್ ಶಾಟ್. ಈ ಬಾರಿ ಚೆಂಡು ನೇರ ಬೌಂಡ್ರಿ. ಫಿಫ್ಟಿ-6 56. ಖಂಡಿತ ಇವತ್ತಿನ ದಿನ ಅಂತೂ ಹುಟ್ಟಿದ ದಿನಾಂಕ ವಿಶ್ವಂತ್ರವರ ಐ ಲಾಫ್ಟೆಡ್ ಶಾಟ್. ಈ ಬಾರಿ ಕ್ಯಾಚ್ ಔಟಿಗೆ ಅವಕಾಶ, ಔಟ್. ಇದರೊಂದಿಗೆ ದ್ವಿತೀಯ ಚೆಂಡಿಗೆ ಇಲ್ಲಿ ಹುದರಿಯನ್ನು ಪಡೆದುಕೊಳ್ತಾ ಇದ್ದಾರೆ. 56 56. ಖಂಡಿತ ಇವತ್ತಿನ ದಿನಂತೂ ಹ್ಯಾಪಿ ಬರ್ಡೇ ಬಾಯ್ ಯಶವಂತ್. ಇವತ್ತಿನ ದಿನಂತೂ ಅವನ ಹುಟ್ಟಿದ ದಿನಾಂಕ. ಎಲ್ಲ ಕ್ರೀಡಾಭಿಮಾನಿಗಳು ಒಂದು ಗಟ್ಟಿಯಾದ ಚಪ್ಪಲ ಬರಲಿ. ದ ಕ್ಯಾಮರಾಮ್ಯಾನ್, ಜೋರಾದ ಚಪ್ಪಲ ಬರಲಿ ಕ್ರೀಡಾಭಿಮಾನಿಗಳೇ. ಯಶವಂತ್ ಇವರಿಗೆ ನಮ್ಮ ಈ ಒಂದು N1 ಸ್ಪೋರ್ಟ್ಸ್ ಇದರ ಕ್ಯಾಮರಾಮ್ಯಾನ್ಗಳು ಯಶವಂತ್ ರವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಪಂದ್ಯಾಕೂಟದ ಪರವಾಗಿ ತುಂಬು ಹೃದಯದ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಈ ಪಂದ್ಯಾಕೂಟ ಹೈಲೈಟ್ಸ್. ಸತತವಾಗಿ ಇಲ್ಲಿ ಬೌಂಡ್ರಿ ದಾಖಲಾಗ್ತಾ ಇದೆ. 60 ಓಟಗಳನ್ನು ಗಳಿಸಿ ಆಗಿದೆ. ಇನ್ನು ಕೂಡ 3 ಎಸೆತಗಳು ಬಾಕಿ ಇದೆ. 3 ಎಸೆತಗಳು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 60ಕ್ಕೆ ಹೆಚ್ಚಳ ಕಾಣ್ತಾ ಇದೆ. ಲಾಸ್ಟ್ 3 ಡೆಲಿವರಿ ಲೆಫ್ಟ್. 3 ಎಸೆತಗಳು ಇನ್ನೂ ಬಾಕಿ ಇದೆ. ಖಂಡಿತ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಐಲೆಟ್ಸ್ ತರ ದಾಂಡುಗಾರರು ಹೊಡಿತಾ ಇದ್ದಾರೆ. ದ್ವಿತೀಯ ಇನ್ನಿಂಗ್ಸ್ ನಲ್ಲೂ ಕೂಡ ಅದೇ ಐಲೆಟ್ಸ್ ಪಂದ್ಯಾಕೂಟ ನಡೆಯಬಹುದೇ. ಟಿಪ್ ಕ್ಯಾಚ್ ಮೂಲಕವಾಗಿ ತೀರ್ಪುಗಾರರಿಂದ ಔಟ್ ಎಂಬ ಘೋಷಣೆಗಳಲ್ಲಿ ಹೊರಬೀಳ್ತಾ ಇದೆ. ವಿಕೆಟ್ ನಂಬರ್ 3. ಟೋಟಲ್ ಸ್ಕೋರ್ ಮೂವ್ಸ್ ಟು 60. ಲಾಸ್ಟ್ 2 ಡೆಲಿವರಿ ಲೆಫ್ಟ್. ಕೊನೆಯ 2 ಎಸೆತಗಳು ಮಾತ್ರ ಬಾಕಿ ಇದೆ. ಉತ್ತಮವಾದ ಬಡದಕ್ಕೆ ಪ್ರಯತ್ನಿಸಿದ್ರು. ಈ ಬಾರಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್. ಚೆಂಡನ್ನ ಪಡೆದುಕೊಳ್ತಾ ಇದ್ದಾರೆ ಬೂನ್. ಲಾಸ್ಟ್ ಬಾಲ್. ಕೊನೆಯ 1 ಎಸೆತಗಳು ಮಾತ್ರ ಇಲ್ಲಿ ಬಾಕಿ ಉಳಿತಾ ಇದೆ. ತಂಡದೊಟ್ಟು ಮೊತ್ತ 60. 60. ಮತ್ತೆ ಕೂಡ ಬೀಸಿಬಿಡಲು ಪ್ರಯತ್ನಿಸಿದರು. ಎಕ್ರೋಸ್ ಮಾದರಿ ಬಿಡುತ್ತ 1 ಓಟಗಳ ಸೇರ್ಪಡೆ. 2ನೇ ಓಟಕ್ಕೆ ಪ್ರಯತ್ನಿಸಿದರು. ಈ ಬಾರಿ ಅದ್ಭುತವಾಗಿರುವಂತ ಥ್ರೋ. 3ನೆಯ ತೀರ್ಪಿಗೆ ಇಲ್ಲಿ ಮೊರೆ ಹೋಗ್ತಾ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ ಪೆಂಡಿಂಗ್. ರನ್ ಔಟ್. ಅನ್ನ ಕೊಡೋ ಭೂಮಿನು ಹೊಗಳುತ್ತಿದೆ ನಿನ್ನನ್ನು, ಊರನ್ನೇ ಬೆಳಗೋ ವಜ್ರ. ಹಾಲ್ ದಯವಿಟ್ಟು ಊಟ ಮಾಡದವರು ದಯವಿಟ್ಟು ಮೈನ್ ಸ್ಟೇಜ್ ಬ್ಯಾಕ್ ಅಲ್ಲಿ ಊಟ ಇದೆ. ಕ್ರೀಡಾಭಿಮಾನಿಗಳಿಗೆ ಕೂಡ ಇದೆ. ಬಂದಂತ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಊಟದ ವ್ಯವಸ್ಥೆವನ್ನ ಈ ಗಂಧದ ಗುಡಿ ಟ್ರೋಫಿ ಮಾಡಿಕೊಟ್ಟಿದೆ. ದಯವಿಟ್ಟು ಆ ಒಂದು ಊಟವನ್ನ ಎಲ್ಲರೂ ಪಡೆದುಕೊಂಡು ಇವರಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮಧ್ಯ ಔಟ್ ಕಾಲ್ ಬೈ ದಿ ಅಂಪೈರ್. ಥರ್ಡ್ ಅಂಪೈರ್ ಡಿಸಿಷನ್ is out. 63 is the victory targets in remaining
30. ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ, ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ, ಈ ಕಂಡೆ ಸೈಡಿನಲ್ಲಿ ಕಂಡು ಬಿದ್ದಂಗಾಯ್ತು ಹಳ್ಳದಲ್ಲಿ, ಕಂಬಳಿ ಧೂಳ ಬಿದ್ದಂಗಾಯ್ತು ಹಾಸಿನಲ್ಲಿ, ಕಕ್ಷ ಚೂಳಿ ಇದ್ದಂಗಾಯ್ತು ಬೆನ್ನಿನಲ್ಲಿ, ನೀ ಕುಂತಾಗ ಬೈಕಿನಲ್ಲಿ. ಆರು ಎಸೆತಗಳ ಮುಂದೆ 62 ಓಟವನ್ನು ನೀಡಬೇಕಾಗಿದೆ. 62 ಇಸ್ ದ ಟಾರ್ಗೆಟ್. ಮುಂದಿನ ವೀಕ್ಷಣೆ ವಿವರಣೆಯಲ್ಲಿ ನಿಮ್ಮ ಮುಂದೆ ಶರತ್ ಕೊಂಬಾಶಿ. ಒಂದು ಮಾತು ಕೇಳಲಿಲ್ಲ, ಒಂದು ಮಾತು ಕೇಳಲಿಲ್ಲ, ಮುಂದೆ ಮುಂದೆ ನೋಡಲಿಲ್ಲ, ನನ್ನ ಎದೆ ಸೈಟದು ಕೊಂಡುಕೊಂಡು ತಡ ಮಾಡದೆ ಪಾಯವ ತುಡಿಬಿಟ್ಟು. ಹೂವಿನಂತ ಹುಡುಗ ನಾನು ತುಂಬ ಮೃದು, ಹೂವಿನಂತ ಹುಡುಗ ನಾನು ತುಂಬ ಮೃದು, ಹೆಣ್ಮಕ್ಳೇ ಸ್ಟ್ರಾಂಗ್. ಧನ್ಯವಾದಗಳು ನೌಫಲ್ ಅವರೇ. ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿದೆ. ಪೆಟ್ರೋಲ್ ಇತ್ತು ಬೈಕಿನಲ್ಲಿ, ಗುಡಿ ಟ್ರೋಫಿ 2024ಕ್ಕೆ ಬಂದಿರುವಂತ ಎಲ್ಲ ಕ್ರೀಡಾ ಪ್ರೇಕ್ಷಕರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಾ ಅಂಗಣ ಒಳಭಾಗದಲ್ಲಿ 2 ಸೆಷನ್ ಆರಂಭವನ್ನು ಕಂಡುಕೊಳ್ತಾ ಇದೆ. ರ ಟಾರ್ಗೆಟ್ ಅನ್ನ ಈ ಹಂತದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಇವಾಗ ದಾಖಲಿಸಬೇಕಾಗಿದೆ ಅಪ್ಪು 11ಗಳ ತಂಡ. ಆರಂಭಿಕ ಹಂತದ ಆಟಗಾರರಾಗಿ ಒಂದೆಡೆಯಲ್ಲಿ ಭವಿಷ್ಯ ಅಂಗಣ ಒಳಭಾಗದಲ್ಲಿ ವಿನೋದ್ ಮತ್ತು ಜಾಂಟಿಯಾದ ಈ ಹಂತದಲ್ಲಿ ಅಂಗಣದ ಪ್ರವೇಶಕ್ಕೆ ಇಳಿಸ್ತಾ ಇದ್ದಾರೆ ಅಪ್ಪು 11ನ ತಂಡ. ಆರಂಭಿಕ ಓವರ್ಗಾಗಿ ಸ್ಕೈಲೈನ್ ನ ಪರವಾಗಿ ಗೌರವ್ ಹೆಗಡೆ ಅವರನ್ನ ಪರಿಚಯಿಸ್ತಾ ಇದ್ದಾರೆ. ಡಿಜೆ ಎಸ್ ಪಂದ್ಯ ಆರಂಭವಾದ ಕಂಡುಕೊಳ್ತಾ ಇದೆ ಹಂತದಲ್ಲಿ. ಥ್ಯಾಂಕ್ ಯು ಡಿಜೆ. ವಿನೋದ್ ಒಂದೆಡೆಯಲ್ಲಿ ನಿನ್ನೆ ದಿನ ಬಹುಶಃ ಭರ್ಜರಿ 4 ಸಿಕ್ಸರ್ ಅನ್ನ ರಿವರ್ಸ್ ಮುಖಾಂತರವಾಗಿ ದಾಖಲಿಸಿದಂತ ಆಟಗಾರ. ಮೊದಲ ಚೆಂಡಿನಲ್ಲಿ ರಿವರ್ಸ್ ಆಡುವಂತ ಪ್ರಯತ್ನ ಈ ಹಂತದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಕರ್ನಾಟಕ ರಾಜ್ಯ ಟೆನ್ನಿಸ್ ಬಾಲಿನ ಹೊಸ ತಂಡ ಪಾಂಚಜನ್ಯ ಕೋಟದ ಪರವಾಗಿ ಇತ್ತೀಚಿನ ದಿನಗಳಲ್ಲಿ ಕಾಯಂ ಪ್ಲೇಯರ್ ಆಗಿ ಆಡ್ತಾ ಇರುವಂತ ವಿನೋದ ಟೆನ್ನಿಸ್ ಬಾಲಿನ ಮತ್ತೋರ್ವ ಅತ್ಯುತ್ತಮ ಆಟಗಾರ ಕೂಡ. ಆಫ್ ಸ್ಟಂಪ್ ಹೊರ ತಿರುವನ್ನ ಕಂಡುಕೊಳ್ತಾ ಇದೆ. ವೈಡ್ ಬಾಲ್. ನೋಡಿ ಗೌರವ್ ಅವರು ಈ ಒಂದು ಓವರ್ ನಲ್ಲಿ ವಿನೋದ್ ಅವರು ಒಂದು ವಿಕೆಟ್ ಅನ್ನು ಉರುಳಿಸಿದ್ರೆ 1,000 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. ತಂಡದ ಮತ್ತೆ ಒಂದು ಅತಿಕ್ರಮ ಕೋಡಿನ ಮುಖಾಂತರವಾಗಿ ಆರಂಭವನ್ನು ಕಂಡುಕೊಳ್ತಾ ಇದೆ ಅಪ್ಪು 11ನ ತಂಡ. ವಿನೋದನಿಗೆ ಎಸೆದಂತ ಚೆಂಡು ಮತ್ತೆ ಶತಯ ಗತದ ರಿವರ್ಸ್ ಶಾಟ್ ಕೈ ಕೊಡ್ತಾ ಇದೆ. ನಿನ್ನೆ ದಿನ ಸತತ 13 ಚೆಂಡುಗಳು ರಿವರ್ಸ್ ಆಡಿದಂತ ವಿನೋದ 13 ಚೆಂಡಿನಲ್ಲಿ ಯಶಸ್ಸನ್ನ ಕಾಣದ ಅಂತಿಮ ಹಂತದಲ್ಲಿ 4 ಭರ್ಜರಿ ಸಿಕ್ಸರ್ ಅನ್ನು ದಾಖಲಿಸಿದಂತ ಆಟಗಾರ ಕೂಡ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ರಿವರ್ಸ್ ಶಾಟ್ ತನ್ಮೂಲಕ ಕ್ಷೇತ್ರ ರಕ್ಷಣೆ ವೈಫಲ್ಯ, ಬೌಂಡ್ರಿ. ಸುಲಭವಾಗಿ ತಡಿಬಹುದಾದಂತ ಒಂದು ಚೆಂಡದ ಈ ಹಂತದಲ್ಲಿ ಸುಲಭದ ರೀತಿಯಲ್ಲಿ ಕೈ ಚೆಲ್ಲಿದ್ರು ಅಪ್ಪು 11ಗೆ. ಒಂದಷ್ಟು ಇವಾಗ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ತಂಡದ ಮೊತ್ತ. ಅಂಕಿಅಂಶ ಪಟ್ಟಿಯಲ್ಲಿ 5ಕ್ಕೆ ಏರಿಕೆಯನ್ನು ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ.
ಅಪ್ಪು ಇಲ್ಲದ ಪರವಾಗಿ 2 ಮಂದಿ ಜನಪ್ರಿಯ ಆಟಗಾರರು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಒಂದೆಡೆಯಲ್ಲಿ ವಿನೋದ್ ಆದ್ರೆ ಇನ್ನೊಂದೆಡೆಯಲ್ಲಿ ಕಾರ್ತಿಕ್ ಬೂನ್. ವೈಡ್ ಬಾಲ್. ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ ಬಹಳಷ್ಟೊಂದು ಪಂದ್ಯಾಟವನ್ನು ಆಡಿದ್ರು. ನ್ಯಾಶ್ ಬ್ಯಾಂಗ್ಳೂರ್ ಪರವಾಗಿ ಅತ್ಯುತ್ತಮ ಪಂದ್ಯಕೂಟವನ್ನು ಆಡಿರ್ತಕ್ಕಂಥ ಕಾರ್ತಿಕ್ ಬೂನ್ ಅವರು ಕೂಡ ಅಪ್ಪುಲನ್ನ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ವಿನೋದನಿಗೆ ಎಸೆದಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. ಅಂತಿಮ 2 ಎಸೆತ ಈ ಓವರ್ ನಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ತಂಡದ ಮೊತ್ತ ಈ ಹಂತದಲ್ಲಿ 6 ಓಟಗಳ ಸೇರ್ಪಡೆ ಕೂಡ. ವಿನೋದ್ ಎಸೆದ ಚೆಂಡು, ಮತ್ತೆ ವೈಡ್ ಬಾಲ್. ಅತಿ ಕ್ರಮಾಂಕ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡೆ ಮೊತ್ತ 7ಕ್ಕೆ ಏರಿಕೆ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. 62ರ ಟಾರ್ಗೆಟ್ ಅನ್ನು ಚೇಂಜ್ ಮಾಡ್ಕೊಳ್ತಾ ಇರುವಂತಹ ಒಂದು ತಂಡ ಅಪ್ಪು 11. ವಿನೋದನಿಗೆ ಎಸೆದಂತ ಚೆಂಡು, ತನ್ಮೂಲಕ ಡಾಟ್ ಬಾಲ್. ಒಂದೆರಡು ಕ್ರೀಡಾ ಋತುವಿನಿಂದ ಬಹುಶಃ 2-3 ವರ್ಷಗಳಲ್ಲಿ ಬಹಳಷ್ಟೊಂದು ಜನಪ್ರಿಯತೆಯನ್ನು ಕಂಡುಕೊಳ್ತಾ ಇರುವಂತ ಉಡುಪಿ ಪರಿಸರದ ಯುವ ಆಟಗಾರ ಗೌರವ್ ಹೆಗಡೆ ಇತ್ತೀಚಿನ ಕ್ರೀಡಾ ಋತುವಿನಲ್ಲಿ ಕೆಲವೊಂದು ಅಗ್ರಮಾನ್ಯ ತಂಡದಲ್ಲೂ ಆಡ್ತಾ ಇರುವಂತ ಆಟಗಾರ ಕೂಡ ಗೌರವ್ ಎಸೆತಗಾರಿಕೆ ಭಾಗದಲ್ಲಿ. ಈ ನಡುವೆ ಎಸೆದಿರುವಂತ ಚೆಂಡು ವೈಡ್ ಬಾಲ್. ಚೆಕಿಂಗ್ ಆಗಿ 3rd ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ. ಅದು ಯಾವ ಡಿಸೈಡ್ ಬರುತ್ತೆ ನೋಡ್ಬೇಕಾಗಿದೆ. ಗಂಧದ ಗುಡಿ ಕಪ್ 2024ರ ಹಗಲು ರಾತ್ರಿಯ ಪ್ರತಿಷ್ಠಿತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇಲ್ಲಿ ಸಾಗ್ತಾ ಇದೆ. 2ನೇ ವರ್ಷದ ಸಂಭ್ರಮಾಚರಣೆಯೊಂದಿಗೆ ಕೂಡ ಟೂರ್ನಮೆಂಟ್ ಅನ್ನು ಸಂಘಟಿಸಲಾಗ್ತಾ ಇದೆ. ಐತಿಹಾಸಿಕ ದಾಖಲೆಯಾಗಿ ಟೆನ್ನಿಸ್ ಬಾಲ್ ಅನ್ನ ಬಹಳಷ್ಟೊಂದು ಉತ್ತಮ ರೀತಿಯಲ್ಲಿ 16 ತಂಡಗಳನ್ನ ವಹಿಸಿಕೊಂಡು 16 ತಂಡಗಳ ಒಂದು ಫ್ರಾಂಚೈಸಿಯ ಮಾಲೀಕರನ್ನ ಕೂಡಿಕೊಂಡು ಈ ಒಂದು ಟೂರ್ನಮೆಂಟ್ ಅನ್ನ 3 ದಿನಗಳ ಕಾಲ ರಾಣಿ ಹಬ್ಬಕ್ಕ ಆಟದ ಮೈದಾನದ ಒಳಭಾಗದಲ್ಲಿ ವೈಭವಪೇತವಾಗಿ ಸಂಘಟಿಸಲಾಗ್ತಾ ಇದೆ. ಧಾರ್ಮಿಕ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ಡ್ ಬೆಂಗಳೂರಿನ ತಂಡ 3 ದಿನಗಳ ಕಾಲದ ಒಂದು ಕ್ರಿಕೆಟ್ ಪಂದ್ಯಕೂಟ. ಈ ಕ್ರಿಕೆಟ್ ಪಂದ್ಯಾಟವನ್ನು ನೋಡಿದ್ರೆ ಬಹುಶಃ ಗಂಧದ ಗುಡಿ ಕಪ್ ಯಾವುದೇ ಒಂದು ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ಕೂಡ ಕಡಿಮೆ ಅಲ್ಲ. ಆ ರೀತಿಯ ಒಂದು ಸಂಯೋಜನೆಯನ್ನ ಮಾಡ್ತಾ ಇದೆ ಧಾರ್ಮಿಕ ಸ್ಪೋರ್ಟ್ಸ್ ಕಲ್ಚರ್ ಅಂಡ್ ಕ್ಲಬ್ ಈ ಹಂತದಲ್ಲಿ ಕೂಡ. ಎಸ್, ವೈಡ್ ಬಾಲ್. ಮತ್ತೆ ಅತಿ ಕ್ರಮಾಂಕ ಓಟಗಳ ಸೇರ್ಪಡೆ. ಒಂದಷ್ಟು ಗೊಂದಲ, ವೈಡ್ ಆರ್ ನೋ ಬಾಲ್, ಈ ರೀತಿಯ ಚೆಕ್ಕಿಂಗ್ಗಳು ನಡೀತಾ ಇದೆ. ಪಿಚ್ಚಿನ ಹೊರಭಾಗಕ್ಕೆ ಚೆಂಡು ಬಿದ್ರೆ ನೋ ಬಾಲ್ ಅನ್ನುವಂತ ಸೂಚನೆ ಬರುತ್ತೆ. ಅದು ಯಾವ ಡಿಸೈಡ್ ಬರುತ್ತೆ ನೋಡ್ಬೇಕಾಗಿದೆ. ಎಸ್, ನೋ ಬಾಲ್. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಟೆನ್ನಿಸ್ ಬಾಲ್ ಅನ್ನುವಂಥದ್ದು ಕೂಡ ಇಂಟರ್ನ್ಯಾಷನಲ್ ಮಟ್ಟದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನು ಕೂಡ ಇವತ್ತಿನ ದಿನಗಳಲ್ಲಿ ಮೈಗೂಡಿಸಿಕೊಂಡು ಕೆಲವೊಂದು ರೂಲ್ಸ್ ಗಳನ್ನು ಕೂಡ ಟೆನ್ನಿಸ್ ಬಾಲ್ ನಲ್ಲಿ ಇಡಲಾಗ್ತಾ ಇದೆ. ನೋ ಬಾಲ್ ಪ್ಲಸ್ ಫ್ರೀ ಹಿಟ್ ಇವೆಲ್ಲವೂ ಉಚಿತ. ವಿನೋದನಿಗೆ ಎಸೆದ ಚೆಂಡು ಆಫ್ ಸ್ಟಂಪ್ ಹೊರ ತಿರುವನ್ನ ಕಂಡುಕೊಳ್ತಾ ಇದ್ದ. ವೈಡ್ ಬಾಲ್. ಎಸ್, ಫ್ರೀ ಹಿಟ್ ಕಂಟಿನ್ಯೂ. ಈ ಓವರ್ ನಲ್ಲಿ 5 ಎಕ್ಸ್ಟ್ರಾ ಓಟಗಳ ಸೇರ್ಪಡೆ. ಇದನ್ನೇ ವಿನೋದನಿಗೆ ಹೆಸದ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ತೀರಾ ಓವರ್ ಪಿಚ್ ಆಗಿ ಬಿದ್ದಿತ್ತು. ಭರ್ಜರಿ ಹೊಡೆತ ಈ ಹಂತದಲ್ಲಿ ಚೆಂಡು
ಷಟ್ಕ, ಆರೋಟಗಳ ಸೇರ್ಪಡೆಯೂ ಕೂಡ ಇವೆಲ್ಲವೂ ಕೂಡ ಅಪ್ಪು 11 ಖಾತೆಗೆ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 15 ಓಟಗಳು. ಭರ್ಜರಿಯಾದಂತ ಒಂದು ಆರಂಭವನ್ನ ಈ ಹಂತದಲ್ಲಿ ಅಪ್ಪು 11 ಪರವಾಗಿ ವಿನೋದ ಮೊದಲ ಹಂತದಲ್ಲಿ ಭರ್ಜರಿ ಒಂದು ವೇಗದ ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. ಭರ್ಜರಿ ಆಟದ ಆರಂಭದ ಅಡಿಪಾಯವನ್ನ ಇಡ್ತಾ ಇದ್ದಾರೆ. ಮೊದಲ ಓವರ್ನ ಮುಕ್ತಾಯದಲ್ಲಿ ತಂಡದ ಮೊತ್ತ 15, ಟಾರ್ಗೆಟ್ ನಂಬರ್ 62. ಎದುರಾಳಿಗಳಿಗೆ ಒಂದು ಹಂತದ ಅಪಾಯದ ಗಂಟೆಯನ್ನ ಬಾರಿಸುವಂತ ಪ್ರಯತ್ನವನ್ನ ವಿನೋದ್ ಮಾಡ್ತಾ ಇದ್ದಾರೆ. ಎಸೆತಗಾರಿಕೆ ಭಾಗದಲ್ಲಿ ಹರ್ಷ 2ನೇ ಓವರ್ನ ಚಾಲ್ತಿಗಾಗಿ. ಜಾಂಟಿಯ ಹೊಡೆತ ತನ್ಮೂಲಕ ಲಾಂಗ್ ಆಫ್ ಮೇಲ್ಭಾಗದಲ್ಲಿ 1 ಓಟ, 2 ಓಟಗಳ ಪೂರೈಕೆಯೂ ಕೂಡ. ಈ ಹಂತದಲ್ಲಿ ಬಹುಶಃ ನಿನ್ನೆ ದಿನ ಪಂದ್ಯಾಟದಲ್ಲಿ 4 ಭರ್ಜರಿ ಸಿಕ್ಸರ್ ವಿನೋದ್ ದಾಖಲಿಸಿದ್ರು. ಪ್ರತಿ ಸಿಕ್ಸರಿಗೂ ವಿಕೆಸಿಸಿಯ ತಂಡ ನಿನ್ನೆ ದಿನ 1,000 ರೂಪಾಯಿಗಳ ಘೋಷಣೆ ಮಾಡಿತ್ತು. ಆ ಘೋಷಣೆ ಬಳಿಕ 4 ಸಿಕ್ಸರ್ ಅನ್ನು ವಿನೋದ್ ದಾಖಲಿಸಿದ್ರು. ವಿಕೆಸಿಸಿಯ ಸಂಸ್ಥೆ 4,000 ರೂಪಾಯಿಗಳನ್ನ ವಿನೋದ್ಗೆ ಕೊಡ ಮಾಡಿದ್ರು. ಈ ರೀತಿಯಲ್ಲಿ ವಿನೋದನ ಆಟ ಮತ್ತೆ ಅಂಗಣ ಒಳಭಾಗದಲ್ಲಿ ಈ ಒಂದು ಗಂಧದ ಗುಡಿ ಕಪ್ನಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಜಾಂಟಿಗೆ ಎಸೆದ ಚೆಂಡು, ಓಟಗಳು ಬರ್ತಾ ಇಲ್ಲ. ತನ್ಮೂಲಕ ಮೈಂಡ್ ಗೇಮ್ ಯೂಸ್ ಮಾಡುವಂತ ಪ್ರಯತ್ನ ಹಂತದಲ್ಲಿ ಅನಗತ್ಯದ ಓಟದ ಸೇರ್ಪಡೆ, ಬೈಸೋಟ. ಈ ಹಂತದಲ್ಲಿ ತಂಡದ ಮೊತ್ತ 18ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಬಿರುಸಿನ ಆರಂಭವನ್ನು ಕೊಡ್ತಕ್ಕಂಥ ಅಪ್ಪು 11 ತಂಡ 62ರ ಒಂದು ಟಾರ್ಗೆಟ್ ಅನ್ನ ಒಂದು ಚೇಸಿಂಗ್ ಮಾಡುವಂತ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಈ ಪಂದ್ಯಾಟವನ್ನು ಆಡ್ತಾ ಇದೆ. 27ಕ್ಕೆ 44. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಇದೇ ಕ್ರೀಡಾ ಋತುವಿನ ಬಹುಶಃ 5 ಲಕ್ಷ ರೂಪಾಯಿಗಳ ಕಡಲ್ ಫಿಶ್ ಟೂರ್ನಮೆಂಟ್ ಅಲ್ಲಿ ವಿನೋದ್ ಭರ್ಜರಿ ಆಟವನ್ನ ಪಾಂಚಜನ್ಯ ಕೋಟದ ಪರವಾಗಿ ಆಡಿದ್ರು. ಸ್ಯಾಮ್ನೂರು ಡೈಮಂಡ್ ದಾವಣಗೆರೆ ಪಂದ್ಯಾಟದಲ್ಲೂ ಕೂಡ ವಿನೋದ್ ಭರ್ಜರಿ ಆಟವನ್ನ ಪಾಂಚಜನ್ಯ ಕೋಟದ ಪರವಾಗಿ ಆಡಿದ್ರು. ಸ್ವರ್ಣ ಪಥ ಪಂದ್ಯಾಟ ಬೆಂಗಳೂರಿನ ಅಂಗಣದಲ್ಲಿ ಸಾಗಿರ್ತಕ್ಕಂಥ ಮಗವೀರು ಇವರ ಆಶ್ರಯದಲ್ಲಿ ನಡೆದಿರ್ತಕ್ಕಂಥ ಪಂದ್ಯಾಟದಲ್ಲೂ ಕೂಡ ವಿನೋದ್ ಪಾಂಚಜನ್ಯ ಕೋಟದ ಪರವಾಗಿ ಅತ್ಯುತ್ತಮ ರೀತಿಯ ಆಟವನ್ನು ದಾಖಲಿಸಿದಂತ ಆಟಗಾರ ಕೂಡ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನೋಡೋಣ. ಬೌಲರ್ಸ್ ಬ್ಯಾಕ್ ಡ್ರೈವ್. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಲ್ಕುಲೇಟ್ ಮೈಂಡ್ ಗೇಮ್ ಆಟ ಮುಂದುವರಿಕೆಯನ್ನು ಕೆಡ್ಕೊಳ್ತಾ ಇದೆ. ತಂಡದ ಮೊತ್ತ 19 ಓಟಗಳು. 2 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಕೂಡ. 2 ಓವರ್ಗಳ ಒಂದು ಪವರ್ ಪ್ಲೇ ಹಂತದ ಮುಕ್ತಾಯವನ್ನು ಕಾಣ್ತಾ ಇರುವಂತಹ ತಂಡ. ಸ್ಕೈಲೈನ್ ತಂಡ ಅದ್ಯಾವ ರೀತಿಯಲ್ಲಿ ಒಂದು ಟಾರ್ಗೆಟ್ ನಲ್ಲಿ ಪಂದ್ಯಾಟವನ್ನು ಉಳಿಸ್ಕೊಳ್ತಾರೆ ನೋಡ್ಬೇಕಾಗಿದೆ. 24 ಎಸೆತ, 43 ಓಟಗಳ ಅವಶ್ಯಕತೆ. 2 ಓವರ್ಗಳ ಪವರ್ ಪ್ಲೇ ಹಂತವನ್ನು ಸಂಪೂರ್ಣವಾಗಿ ಬಳಸಿಕೊಂಡಂತ ಅಪ್ಪು 11 ತಂಡ ಭರ್ಜರಿ 19 ಓಟವನ್ನು 2 ಓವರ್ಗಳಲ್ಲಿ ದಾಖಲಿಸಿದ್ರು. ವಿನೋದನ ವಿಕೆಟ್ ಅನ್ನ ಯಾವುದೇ ಬೌಲರ್ ಉರುಳಿಸಿದ್ರು ಕೂಡ ಅವರಿಗೆ 1,000 ರೂಪಾಯಿಗಳ ಘೋಷಣೆ ನಡೀತಾ ಇದೆ. ಎಸೆತಗಾರಿಕೆ ಭಾಗದಲ್ಲಿ 3ನೇ ಓವರ್ಗಾಗಿ ಮತ್ತೆ ಗೌರವ ಹೆಗಡೆಯನ್ನ ಪರಿಚಯಿಸ್ತಾ ಇದ್ದಾರೆ ಕೂಡ. ಇತ್ತೀಚಿನ ಕ್ರೀಡಾ ಋತುವಿನ ಮತ್ತೋರ್ವ ಯುವ ಆಟಗಾರ ಕೂಡ ಟೆನ್ನಿಸ್ ಬಾಲ್ ನಲ್ಲಿ ಸಿಕ್ಕಿರ್ತಕ್ಕಂಥ ಅವಕಾಶವನ್ನ ಸಂಪೂರ್ಣವಾಗಿ ಬಳಸ್ಕೊಳ್ತಾ ಇರುವಂತ ಗೌರವ್ ಹೆಗಡೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳ ಉತ್ತಮ ರೀತಿಯ ಒಂದು ಎಸೆತ. 3ನೇ ಓವರ್ನ ಮೊದಲ ಚೆಂಡು ಡಾಟ್ ಬಾಲ್ ಆಗಿ ಎಸೆದ್ರು. ತೀರಾ ಕೆಳಮಟ್ಟದ ಚೆಂಡುಗಳಿಗೆ ಅವಕಾಶಗಳನ್ನ ಮಾಡಿಕೊಡ್ತಾ ಇದ್ದಾರೆ. ನಗೆತವನ್ನ ಕಂಡುಕೊಳ್ತಾ ಇಲ್ಲ. ಬಹಳ ಉತ್ತಮ ರೀತಿಯ ಒಂದು ಚೆಂಡು ಬಿದ್ದಂತ ಸ್ಥಳದಲ್ಲಿ ಚಲಾವಣೆ ಬದಲಾವಣೆಯನ್ನ ಕಾಣ್ತಾ ಇದೆ.
ಎರಡನೆಯ ಚೆಂಡು ತನ್ಮೂಲಕ ಡೀಪ್ ಎಕ್ಸ್ಟ್ರಾ ಕವರ್ಸ್ ನಡುವಣ ಒಂದೋಟ, ಎರಡು ಓಟಗಳ ಪೂರೈಕೆಯೂ ಕೂಡ. ತಂಡದ ಮೊತ್ತ 21 ಓಟಗಳು. ಯಾವುದೇ ಬೌಲರ್ ವಿಕೆಟ್ ಅನ್ನು ಉರುಳಿಸಿದ್ರೆ 1,000 ರೂಪಾಯಿಗಳ ಘೋಷಣೆ ನಡೀತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. 3 ದಿನಗಳ ಕಾಲದ ಗಂಧದ ಗುಡಿ ಕಪ್ 2024 ಒಂದು ಐತಿಹಾಸಿಕ ದಾಖಲೆ ಕ್ರಿಕೆಟ್ ಪಂದ್ಯಕೂಟದಲ್ಲಿ ಸಾಗ್ತಾ ಇದೆ. N1 ಕ್ರಿಕೆಟ್ ಅಕಾಡೆಮಿ ಟೂರ್ನಮೆಂಟ್ ನೇರ ಪ್ರಸಾರವನ್ನು ನಡೆಸ್ತಾ ಇದ್ದಾರೆ. ಕ್ಷಣಗಾತ್ರ ಗಾಳಿಯಲ್ಲಿತ್ತು, ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ತನ್ಮೂಲಕ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ಳಬಲ್ಲಂತ ಪ್ರಯತ್ನವನ್ನು ಮಾಡಿದ್ರು. ಈ ಹಂತದಲ್ಲಿ ಮತ್ತೆ ಒಂದು ಓಟಗಳ ಸೇರ್ಪಡೆ ಕೂಡ. ಲಾಸ್ಟ್ ಬಾಲ್. ತಂಡದ ಮೊತ್ತ 22ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 40 ಓಟಗಳ ಅವಶ್ಯಕತೆ. 21 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಜಾಂಟಿಯ ಹೊಡೆತ ತನ್ಮೂಲಕ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದು ಭರ್ಜರಿ ಹೊಡೆತ. ಈ ಹಂತದಲ್ಲಿ ಮತ್ತೆ 2 ಓಟಗಳ ಸೇರ್ಪಡೆಯನ್ನು ಕಂಡ್ರು. ಒಂದಷ್ಟು ಕ್ಷೇತ್ರ ರಕ್ಷಣೆ ವೈಫಲ್ಯತೆಯನ್ನು ಕಾಣ್ತಾ ಇರುವಂತ ತಂಡ ಸ್ಕೈಲೈನ್. ಈ ರೀತಿ ಒಂದು ಕ್ಷೇತ್ರ ರಕ್ಷಣೆಯ ಪಂದ್ಯಾಟವನ್ನು ಉಳಿಸುವಂತ ಎಲ್ಲ ಲೆಕ್ಕಾಚಾರಗಳಿರುತ್ತೆ. ತಂಡದ ಮೊತ್ತ 24ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಓವರ್ನ ಇನ್ನು 2 ಎಸೆತ ಬಾಕಿಯಲ್ಲಿದೆ. ಅದು ಯಾವ ರೀತಿಯಲ್ಲಿ ಓವರ್ ಅನ್ನು ಮುಗಿಸ್ತಾರೆ ನೋಡಬೇಕಾಗಿದೆ. ಲಾಂಗ್ ಆನ್, ಲಾಂಗ್ ಆಫ್, ಸಿಲಿಮಿಡ್ ಆನ್, ಸಿಲಿಮಿಡ್ ಆಫ್, ಡೀಪ್ ಮಿಡ್ ವಿಕೆಟ್, ಲಾಸ್ಟ್ 1 ಬಾಲ್. ಈ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಸ್ಕೈಲೈನ್ ತಂಡ. ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. ಎಂಡ್ ಆಫ್ 3 ಓವರ್ ಸ್ಕೋರ್ 24 ವಿದೌಟ್ ಲಾಸ್. 24ಕ್ಕೆ ಲಾಸ್. ಎರಡನೇ ಇನ್ನಿಂಗ್ಸಿನ ಅರ್ಧಾಂಶ ಓವರ್ಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇನ್ನು ಕೂಡ 3 ಓವರ್ಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಕೂಡ. ಹದಿನೆಂಟು ಎಸೆತ ಜಯಕ್ಕಾಗಿ 38 ಓಟಗಳ ಅವಶ್ಯಕತೆ. ಯಾವುದೇ ಕ್ಷಣದಲ್ಲೂ ಕೂಡ ಪಂದ್ಯದ ಚಿತ್ರಣವನ್ನು ಬದಲಿಸಬಲ್ಲಂತ ಆಟಗಾರ ಒಂದೆಡೆಯಲ್ಲಿ ವಿನೋದ್ ಇದ್ದಾರೆ. ಸ್ಕೈಲೈನ್ ನ ಪರವಾಗಿ ಇನ್ನೋರ್ವ ಅತ್ಯುತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಬಲ್ಲಂತ ಹರ್ಷ 4ನೇ ಓವರ್ ಅನ್ನು ಎಸೆಯೋದಕ್ಕಾಗಿ ಬರ್ತಾ ಇರುವಂತ ಬೌಲರ್ ಕೂಡ. ಈ ವರ್ಷದ ಒಂದು ಅಂತಿಮ ತಿಂಗಳಲ್ಲಿ 2024 ಒಂದು ಅಂತಿಮ ಕಾಲಘಟ್ಟದಲ್ಲಿ ಗಂಧದ ಗುಡಿ ಕಪ್ಪನಲ್ಲಿ ಸಂಘಟಿಸ್ತಾ ಇದ್ದಾರೆ ಕೂಡ. ವಿನೋದ್ ಎಸೆದ ಚೆಂಡು ಎಸ್ ವೈಡ್ ಬಾಲ್. ಮೊದಲ ಚೆಂಡಿನಲ್ಲಿ ಅತಿರಿಕ್ತ ಓಟಗಳಿಗೆ ಅವಕಾಶವನ್ನು ಹರ್ಷ ಮಾಡಿಕೊಟ್ರು. ತಂಡದ ಮೊತ್ತ 25ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಜಯಕ್ಕಾಗಿ 18 ಎಸೆತ 37 ಓಟಗಳ ಅಷ್ಟೇ ಬರಬೇಕಾಗಿದೆ. ಮತ್ತೆ ಹರ್ಷ ವಿನೋದನ ಹೊಡೆತ ತನ್ಮೂಲಕ ಕ್ಷಣಗಾತ್ರ ಗಾಳಿಯಲ್ಲಿತ್ತು. ಈ ಹಂತದಲ್ಲಿ ಮತ್ತೆ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಮತ್ತೊಂದು ಜೀವದಾನವನ್ನು ವಿನೋದಿ ಒಂದು ಅಂಗಣದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಟೆನ್ನಿಸ್ ಬಾಲ್ ನಲ್ಲಿ ಬಹುಶಃ ಟೇಕ್ ದ ಕ್ಯಾಚ್ ವಿನ್ ದ ಮ್ಯಾಚ್ ಎನ್ನುವಂಥದ್ದು ಒಂದು ಮಾತಿದೆ. ಒಂದು ಬಾರಿ ಜೀವದಾನವನ್ನ ಪಡ್ಕೊಂಡಂತ ಆಟಗಾರರೆಲ್ಲ ಅಂತಿಮ ಹಂತದವರೆಗೂ ಕೂಡ ಆಡಿ ಪಂದ್ಯಾಟವನ್ನು ಮುಗಿಸಿದಂತ ನಿದರ್ಶನ ಕೂಡ ಟೆನ್ನಿಸ್ ಬಾಲ್ ನಲ್ಲಿದೆ. ಆದ್ರೆ ಜೀವದಾನ ವಿನೋದನಿಗೆ ವರದಾನವಾಗುತ್ತಾ ನೋಡಬೇಕಾಗಿದೆ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ ಈ ಹಂತದಲ್ಲಿ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನ ಕಾಣ್ತಾ ಇದೆ. 2 ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮತ್ತೆ 3ನೇ ಬಾರಿ ಹರ್ಷ ಎಸೆತಗಾರಿಕೆ ಭಾಗದಲ್ಲಿ. ಜಾಂಟಿಯ ಹೊಡೆತ ತನ್ಮೂಲಕ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಈ ಹಂತದಲ್ಲಿ
ಅದ್ಯಾವ ಡಿಸೈಡ್ ಬರುತ್ತೆ ನೋಡ್ಬೇಕಾಗಿದೆ. ಎಸ್, ಥರ್ಡ್ ಅಂಪೈರ್ ರಿವ್ಯೂ. ಅದ್ಯಾವ ಡಿಸೈಡ್ ಬರುತ್ತೆ ನೋಡ್ಬೇಕಾಗಿದೆ. ನೋಡಿ ಅಲ್ಲಿ ತೃತೀಯ ನೇತ್ರನತ್ತ ಹೋಗಿದ್ದಾರೆ. ಯಾರು ಒಂದು ಸಮಾಲೋಚನೆಯನ್ನ ಮಾಡಬೇಡಿ ಅನ್ನೋದಕ್ಕೆ ತಿಳಿಸ್ತಾ ಇದೀವಿ. ಥರ್ಡ್ ಅಂಪೈರ್ ರಿವ್ಯೂ ಅದ್ಯಾವ ಡಿಸೈಡ್ ಬರುತ್ತೆ ನೋಡ್ಬೇಕಾಗಿದೆ. ತೃತೀಯ ನೇತ್ರ. ಎಸ್, ಬೌಂಡ್ರಿ. ಬಹಳ ಇಷ್ಟೊಂದು ಉತ್ತಮ ರೀತಿಯ ಒಂದು ಹೊಡೆತವನ್ನು ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಜಾಂಟಿ ದಾಖಲಿಸಿದ್ರು. ತಂಡದ ಮೊತ್ತ 30. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. 14 ಎಸೆತ 32 ಓಟಗಳಷ್ಟೇ ಬರಬೇಕಾಗಿದೆ. 14ಕ್ಕೆ 32 ನಾಲಾಸಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಅಪ್ಪು 11. ಬಹಳ ಶುದ್ಧ ಬರುತ್ತೆ ಹೊಡೆತ. ತನ್ಮೂಲಕ ಜಾಂಟಿ ದಾಂಡಲ್ಲಿ ಮತ್ತೊಂದು ತೀರ ಕ್ಲೋಸ್ ಪಿಚ್ ಆಗಿ ಬೀಳ್ತಾ ಇರುವಂತ ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಜಾಂಟಿಯ 2 ಬೌಂಡರಿಗಳೇ ಪಂದ್ಯಾಟದ ಚಿತ್ರಣವನ್ನು ಬದಲಿಸುವಂತ ಒಂದು ಸಾಧ್ಯತೆ ಇದೆ. ಈ ಹಂತದಲ್ಲಿ 13 ಎಸೆತ 28 ಓಟದ ಅವಶ್ಯಕತೆ. ತಂಡದ ಮೊತ್ತ 34. ಮತ್ತೆ ಹರ್ಷ ಅಂತಿಮ ಚೆಂಡಿಗಾಗಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಕ್ಷಣಗಾತ್ರ ಗಾಳಿಯಲ್ಲಿತ್ತು. ಡಿಕ್ಲೇರ್ ಏರಿಯಾವನ್ನು ಕಂಡುಕೊಳ್ತಾ ಇದೆ. 2 ಓಟದ ಸೇರ್ಪಡೆ. ತಂಡದ ಮೊತ್ತ 36 ಓಟಗಳು. 12 ಎಸೆತ 26 ಓಟದ ಅವಶ್ಯಕತೆ. 12ಕ್ಕೆ 26. ಈ ಪಂದ್ಯಾಟವು ಕೂಡ ಪ್ರೇಕ್ಷಕರಿಗೆ ಒಂದಷ್ಟು ರೋಚಕತೆಯನ್ನು ಉಂಟು ಮಾಡುವಂತ ಎಲ್ಲ ಸಾಧ್ಯತೆಗಳಿದೆ. ಇವತ್ತಿನ ಒಂದು ಪಂದ್ಯ RR ಸುನಿಲ್ ಮತ್ತು SRV 11ಗಳ ತಂಡ ಇದೇ ರೀತಿಯ ಪಂದ್ಯಾಟವನ್ನು ಆಡಿತ್ತು. ಆ ಪಂದ್ಯಾಟವು ಕೂಡ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ರೋಚಕ ರೋಮಾಂಚನಕಾರಿಯಾಗಿ ಸಾಗಿತ್ತು. ಅಂತಿಮ ಹಂತದಲ್ಲಿ SRV 11 ತಂಡ ಆ ಪಂದ್ಯಾಟವನ್ನು ಜಯಿಸಿದ್ರು. ಇವಾಗ 12 ಎಸೆತ. ಸದ್ಯದ ಪರಿಸ್ಥಿತಿಯಲ್ಲಿ 26 ಓಟಗಳು ಬರಬೇಕಾಗಿದೆ. ಪ್ರತಿ ಓವರಿನ ಉದ್ದಕ್ಕೂ 13ರ ರನ್ ಇಟ್ಕೊಂಡು ಅಪ್ಪು 11 ತಂಡ ಪಂದ್ಯಾಟವನ್ನು ಆಡಬೇಕಾಗಿದೆ. ಅಂಗಣ ಒಳಭಾಗದಲ್ಲಿ ಹೊಸ ಬೌಲರ್ ಪ್ರದೀಪನ ಸೇರ್ಪಡೆ. ವಿನೋದನಿಗೆ ಎಸೆದ ಚೆಂಡು ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 11ಕ್ಕೆ 26 ಓಟಗಳು ಬರಬೇಕಾಗಿದೆ. ಬಹಳ ಉತ್ತಮ ರೀತಿಯ ಒಂದು ಮಹತ್ವಕಾರಿಯ ಪಂದ್ಯ. ಬಿಗ್ ಫೈಟ್ ಮ್ಯಾಚ್ ಅಲ್ಲಿ ಸಾಗ್ತಾ ಇದೆ. ಮತ್ತೆ ಪ್ರದೀಪ ವಿನೋದನ ಹೊಡೆತ ಮಿಡ್ ಮೇಲೆ ಬಹಳ ಉತ್ತಮ ರೀತಿಯ ಹೊಡೆತ. ಗೌರವ್ ಹೆಗ್ಡೆ ಬರೀ ಬಹಳ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ರು. 10 ಎಸೆತ 25 ಓಟಗಳ ಬರಬೇಕಾಗಿದೆ. 10ಕ್ಕೆ 25. 1ರಿಂದ 2 ಸಿಕ್ಸರ್ಗಳು, 1ರಿಂದ 2 ಬೌಂಡ್ರಿಗಳು ಪಂದ್ಯಾಟದ ಚಿತ್ರಣವನ್ನೇ ಬದಲಿಸುತ್ತೆ. 1ರಿಂದ 2 ವಿಕೆಟ್ಗಳು ಸ್ಕೈಲೈನ್ಗೆ ಪಂದ್ಯಾಟವನ್ನು ಉಳಿಸುತ್ತೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಮತ್ತೆ 2 ಓಟಗಳ ಪೂರೈಕೆಯೂ ಕೂಡ. ಒಂಬತ್ತು ಎಸೆತ 23 ಓಟಗಳ ಅವಶ್ಯಕತೆ. 9ಕ್ಕೆ 23. ಒಂದೆಡೆಯಲ್ಲಿ ಜಾಂಟಿ, ಒಂದೆಡೆಯಲ್ಲಿ ವಿನೋದ್. ಎಸೆತಗಾರಿಕೆ ಭಾಗದಲ್ಲಿ ಪ್ರದೀಪ. ಜಾಂಟಿಗೆ ಎಸೆದಿರುವಂತ ಚೆಂಡು ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. 8 ಎಸೆತ 23 ಓಟದ ಅವಶ್ಯಕತೆ. ಸ್ಕೈಲೈನ್ ತಂಡ ಒಂದು ಹಂತದಲ್ಲಿ
ಪಂದ್ಯಾಟದ ಮೇಲೆ ಬಿಗು ಹಿಡಿತವನ್ನು ಸ್ಥಾಪಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. 8-23 ಮತ್ತೆ 5ನೇ ಬಾರಿ ಈ ನಡುವೆ ಎಸೆದಿರುವಂತ ಚೆಂಡು ಎಸ್ ನೋ ಬಾಲ್ ಜೊತೆಗೆ ಫ್ರೀ ಹಿಟ್. ಇವೆಲ್ಲವೂ ಕೂಡ ಅಪ್ಪು 11ಗೆ ಉಚಿತ. 22 ಓಟದ ಅವಶ್ಯಕತೆ. ಫ್ರೀ ಹಿಟ್ಟಿನ ಚೆಂಡಿನ ಲಾಭವನ್ನು ಪಡ್ಕೊಳ್ತಾರೆ, ನೋಡ್ಬೇಕಾಗಿದೆ. ಜಾಂಟಿಗೆ ಎಸೆದಿರುವಂತ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಒಂದೊಡ್ಡ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 7 ಎಸೆತ 21 ಓಟದ ಅವಶ್ಯಕತೆ. ಬಹಳಷ್ಟೊಂದು ಉತ್ತಮ ರೀತಿಯೊಂದು ನಲಸಾಗಿ ಯಾವುದೇ ಒಂದು ವಿಕೆಟ್ ಅನ್ನು ಒಪ್ಪಿಸದೆ ಪಂದ್ಯಾಟವನ್ನು ಆಡ್ತಾ ಇದೆ ಅಪ್ಪು 11 ತಂಡ. 41ಕ್ಕೆ ನಲಾಸ್. ಲಾಸ್ಟ್ ಒನ್ ಬಾಲ್. ವಿನೋದನ ಹೊಡೆತ ತನ್ಮೂಲಕ ಕ್ಯಾಚ್ ಆಗಿ ಕೈ ಸೇರ್ತದೆ ಹಂತದಲ್ಲಿ. ವಿನೋದನ ವಿಕೆಟ್ ಪತನ. ತೀರಾ ಹೈ ಕ್ಯಾಚ್ ಅನ್ನ ಒಂದು ಹಂತದಲ್ಲಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಭರ್ಜರಿಯಾಗಿ ಮುರುಗೇಶ್ ಪಡ್ಕೊಂಡ್ರು. 41ಕ್ಕೆ 1. ರೋಡಿನಲ್ಲಿ ನೋಡಿ, ಪ್ರದೀಪ್ ಅವರಿಗೆ ಈಗಾಗಲೇ 1,000 ರೂಪಾಯಿಗಳ ಕೊಡುಗೆ ಬರ್ತಾ ಇದೆ. ಮೊದಲ ತಿಳಿಸಿದ್ದಾರೆ, ಬಹುಶಃ ವಿನೋದನ ವಿಕೆಟ್ ಅನ್ನು ಉರುಳಿಸಿದಂತ ಬೌಲರಿಗೆ 1,000 ರೂಪಾಯಿಗಳ ಕೊಡುಗೆ ನೀಡಿದ್ರು. ಈ ಹಂತದಲ್ಲಿ ಪ್ರದೀಪನ ಪಾಲಾಗ್ತಾ ಇದೆ. ನೋಡಿ, ಜಾಕಿ 11 ಓನರ್ ಶ್ರೇಯಸ್ ಅವರು 1,000 ರೂಪಾಯಿಗಳ ಘೋಷಣೆ ಮಾಡಿದ್ರು. ಮ್ಯಾಚ್ ಮುಗಿದ ತಕ್ಷಣವೇ ಅದನ್ನ ಮುಖ್ಯ ವೇದಿಕೆಯಲ್ಲಿ ಪಡ್ಕೊಳ್ಳಿ ಅನ್ನೋದಾಗಿ ಸೂಚಿಸ್ತಾ ಇದ್ದಾವೆ ಪ್ರದೀಪ್ ಅವರಿಗೆ. 6 ಎಸೆತ 21 ಓಟದ ಅವಶ್ಯಕತೆ. ಎರಡರಿಂದ 3 ಸಿಕ್ಸರ್, 1 ಬೌಂಡ್ರಿ. ಅಪ್ಪು 11ಗೆ ಪಂದ್ಯಾಟವನ್ನು ಉಳಿಸುತ್ತೆ. ಗಂಧದ ಗುಡಿ ಕಪ್ 2024 ಒಂದು ಐತಿಹಾಸಿಕ ದಾಖಲೆಯ ಈ ಒಂದು ಕ್ರಿಕೆಟ್ ಪಂದ್ಯಕೂಟ ಬಹಳಷ್ಟೊಂದು ವಿಜೃಂಭಣೆಯಿಂದ ಹಗಲು ಮತ್ತು ರಾತ್ರಿಗಾಗಿ 3 ದಿನಗಳ ಕಾಲದ ಬಹಳಷ್ಟೊಂದು ಅತ್ಯುತ್ತಮ ರೀತಿಯ 16 ತಂಡಗಳು ಸ್ಪರ್ಧಾಂಕಣವನ್ನು ಕಂಡುಕೊಳ್ತಾ ಇದೆ. ಬಾರಿ ಈ ಒಂದು ಮಹಾಲಕ್ಷ್ಮಿ ಲೈವಟ್ಟಿನ ಕ್ರೀಡಾಂಗಣ ಒಳಭಾಗದಲ್ಲಿ ಕೂಡ ಸ್ಟಾರ್ವಿನ್ ಎಸೆತಗಾರಿಕೆ ಭಾಗದಲ್ಲಿ ಈ ಹಂತದಲ್ಲಿ 6 ಚೆಂಡು 21 ಓಟದ ಅವಶ್ಯಕತೆ. ಒಂದೆಡೆಯಲ್ಲಿ ಜಾಂಟಿ, ಇನ್ನೊಂದೆಡೆಯಲ್ಲಿ ಹೊಸ ದಾಂಡಿಗ ಗೌತಮ್ ಸೇರ್ಪಡೆ. 6ಕ್ಕೆ 21. ಮೊದಲ ಚೆಂಡು ತೀರಾ ಹೈಲೈಟ್ ಶಾಟ್, ದಾಂಡಿನ ಅಡಿಯಂಚಿಗೆ ತಲುಪ್ತಾ ಇದೆ. ಮತ್ತೊಂದು ವಿಕೆಟ್. ಇದರ ಹಿಂದಿನ ಚೆಂಡಿನಲ್ಲಿ ವಿನೋದ್ ಔಟ್ ಆದ್ರು. ಇವಾಗ ಸುಲಭದ ಕ್ಯಾಚ್ ಕೊಡೋ ಮುಖಾಂತರವಾಗಿ ಜಾಂಟಿ ವಿಕೆಟ್ ಕೂಡ ಪತನ. 5 ಎಸೆತ 21 ಓಟದ ಅವಶ್ಯಕತೆ. ಸ್ಕೈಲೈನ್ ತಂಡ ಬಹುಶಃ ಟೂರ್ನಮೆಂಟ್ ಇದ ಬಲಿಷ್ಠ ತಂಡ ಅಪ್ಪು 11 ಅನ್ನ ಇಟ್ಟು ಈ ಒಂದು ಪಂದ್ಯದಲ್ಲಿ ಮಣಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. 5 ಎಸೆತ 21 ಓಟದ ಅವಶ್ಯಕತೆ. ನಿನ್ನೆಯಿಂದಲೂ ಕೂಡ ಆಡಿಯೋ ಸ್ಟೈಲ್ ಡಿಜೆ ಬಹಳಷ್ಟೊಂದು ಉತ್ತಮ ರೀತಿಯ ಪ್ರೇಕ್ಷಕರಿಗೆ ಕ್ರಿಕೆಟಿನ ಜೊತೆಗೆ ಬಹಳಷ್ಟೊಂದು ಉತ್ತಮ ರೀತಿಯ ಹಾಡುಗಳ ಒಂದು ಸಂಯೋಜನೆ ಅಡಿಯಲ್ಲಿ ಡಿಜೆ ಸಾಂಗ್ಸ್ ಗಳನ್ನು ಈ ಒಂದು ಕ್ರೀಡಾಂಗಣದಲ್ಲಿ ಕೊಡ್ತಾ ಇದೆ. ಆ ಒಂದು ಅಂಶವು ಕೂಡ ಟೂರ್ನಮೆಂಟ್ಗೆ ಮೆರುಗನ್ನ ಕೊಡ್ತಾ ಇದೆ. ಹೊಸ ಬ್ಯಾಟ್ಸ್ಮನ್ ಶಶಾಂಕ್. 5 ಎಸೆತ 21 ಓಟದ ಅವಶ್ಯಕತೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ.
ಒಂದೋಟದ ಸೇರ್ಪಡೆ. ನಾಲ್ಕು ಎಸೆತ 20 ಓಟದ ಅವಶ್ಯಕತೆ. ಮೂರು ಭರ್ಜರಿ ಸಿಕ್ಸರ್, ಒಂದು ಡಬಲ್ಸ್ ಓಟ ಬಂದ್ರೆ ಬಹುಶಃ ಅಪ್ಪು ಇಲ್ಲ ಬಂದು ಈ ಪಂದ್ಯಾಟವನ್ನ ಜಯಿಸುತ್ತೆ. ಅಥವಾ 3 ಸಿಕ್ಸರ್ ಒಂದು ಸಿಂಗಲ್ಸ್ ಬಂದ್ರು ಕೂಡ ಪಂದ್ಯಾಟ ಸಮಬಲವನ್ನ ಕಾಣುತ್ತೆ. ಇವಾಗ 4 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಅದೇನಾಗುತ್ತೆ ನೋಡ್ಬೇಕಾಗಿದೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ ತನ್ಮೂಲಕ ಪಂದ್ಯದ ಮೇಲೆ ಬಹಳಷ್ಟು ಉತ್ತಮ ರೀತಿಯ ಒಂದು ಹಿಡಿತದ ಮೇಲುಗೈಯನ್ನು ಸ್ಥಾಪಿಸ್ತಾ ಇದೆ ಸ್ಕೈಲೈನ್ ನಿಂದ ತಂಡ. ಈ ಪಂದ್ಯದ ರಾಜ್ಯಭಾರವನ್ನು ನಡೆಸ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ತನ್ಮೂಲಕ ಅಂತಿಮ ಹಂತದಲ್ಲಿ ಮತ್ತೊಂದು ಕ್ಯಾಚ್ ಅನ್ನು ಮೈಕಲ್ ಪಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮೈಕಲ್ ಪಡ್ಕೊಂಡ್ರು. 42-3. ನೋಡಿ ಹೊಸ ದಾರಿನ ಸೇರ್ಪಡೆ. ಅಮ್ಜಾದ್ ಎರಡು ಎಸೆತ 20 ಓಟದ ಅವಶ್ಯಕತೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಒಂದು ಎಸೆತ 20 ಓಟದ ಅವಶ್ಯಕತೆ. ಅಂತಿಮ ಹಂತದಲ್ಲಿ ಒಂದೊಡೆದ ಸೇರ್ಪಡೆ ಮುಖಾಂತರವಾಗಿ ಸ್ಕೈ ಲೈನ್ ನಿಂದ ತಂಡ ಈ ಪಂದ್ಯಾಟವನ್ನು ಜಯಿಸ್ತಾ ಇದ್ದಾರೆ. ಅಭಿನಂದನೆಗಳು ಸಮರ್ಪಿಸ್ತಾ ಇದ್ದೀವಿ. 18 ರನ್ನುಗಳ ಒಂದು ಭರ್ಜರಿ ಜಯವನ್ನ ಈ ಹಂತದಲ್ಲಿ ಸ್ಕೈ ಲೈನ್ ಜಯವನ್ನ ದಾಖಲಿಸ್ತಾ ಇದೆ. ಮುಕ್ತಾಯ ಕಂಡಿರುವಂತಹ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಗೌರವ್ ಹೆಗಡೆ ಕೂರ್ನ ಬಂದು ಪಡ್ಕೊಂಡು ಹೋಗ್ಬೇಕು. ಗೌರವ್ ಹೆಗಡೆ ಮುಕ್ತಾಯ ಕಂಡಿರುವಂತಹ ಪಂದ್ಯ ಶ್ರೇಷ್ಠ ಪ್ರಶಸ್ತಿ. ಸ್ಕೈಲೈನ್ ತಂಡ ಆರಂಭಿಕ ಹಂತದಲ್ಲಿ ಪ್ರಮುಖ ವಿಕೆಟ್ ಅನ್ನು ಕಳ್ಕೊಂಡ್ರು ಕೂಡ ಗೌರವ್ ಹೆಗಡೆ ಭರ್ಜರಿ ಆಟವನ್ನು ಆಡಿರುವಂತಹ ಯುವ ಆಟಗಾರ ಈ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡ್ಕೊಳ್ತಾ ಇದ್ದಾರೆ.